ಕಾಂಗ್ರೆಸ್ನವ್ರು ಈವರೆಗೂ ಯಾರಿಗೂ ಸೌಜನ್ಯದಿಂದ ಕರೆಯೋದೇ ಇಲ್ಲ. ಮೊದಲು ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೆಗಿಬೇಕು. ಪಕ್ಷ ಸಂಘಟನೆ ಆಗಬೇಕಂತಾಗಿದ್ರೆ ಈ ಡಂಬಾಚಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೆಗಿಬೇಕು. 4-5 ಜನರು ಕಾಂಗ್ರೆಸ್ ಪಕ್ಷ ಆಗಿದ್ದೀವಿ. 4-5 ಜನ ಇರ್ತಾರಲ್ಲ, ಭಾಳ ಮಂದಿಗೆ ಅದು ಕರೆಯೋದಿಲ್ಲ ಏನಪ್ಪ ಅಂತ. ಹೀಗಾಗಿ ಜನರು ಸ್ವಲ್ಪ ಬೇಸರ ಪಟ್ಕೊಂಡಾರ. ಎಲ್ಲ ಅಧ್ಯಕ್ಷ ಆದರೂ ಎಲ್ಲ ಸಮಾಜದವ್ರಿಗೆ ಎಲ್ಲರೂ ತೊಗೊಂಡು ಹೋದ್ರು. ದುರ್ದೈವಶಾತ್ ಸರ್ಕಾರ ಆ 400 ಕೋಟಿ ರೂಪಾಯಿ ತೊಗೊಂಡೋದು ಕಾರ್ಪೊರೇಟ್ ಫಂಡ್. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅವರು ಯಾಕೆ ಕಾಂಗ್ರೆಸ್ ಅಧ್ಯಕ್ಷ ಆದರೂ ನನಗೆ ತಿಳಿದು ಒಂದು ದಿವಸನೂ ಅವರು ನಮ್ಮ ಮಾತು ಯಾರು ಕೇಳಿಲ್ಲ. ಬರ್ರಿ ಜನತೆ ಬೆಳೆಸ್ಕೊಳ್ಳೋಣ, ಸಮಸ್ಯೆಗಳನ್ನ ಆಲಿಸೋಣ, ಸಭೆಗಳನ್ನು ಮಾಡೋಣ ಅಂತ ತಿಳ್ಕೊಂಡು ಅಂದರೆ ಅಷ್ಟೇ ಜಿಲ್ಲಾ ಕಾಂಗ್ರೆಸ್ ಆಫೀಸು ಅಷ್ಟೇ ಸೀಮಿತವಾಗಿದ್ದರು. ಆದರೆ ಅವರು ಏನಾದರೂ ಸಾರ್ವಜನಿಕವಾಗಿ ಈ ರಾಜಕೀಯ ನಾಯಕರು ಯಾರಾದರೂ ಬಂದರು ಪಕ್ಷದಿಂದ ಬಹಿರಂಗ ಸಭೆ ಏರ್ಪಡಿಸಲಿಲ್ಲ. ಕೇವಲ ಕಾಂಗ್ರೆಸ್ ಕಚೇರಿಯಲ್ಲೇ ಅದೇ ಕಾರ್ಯಕರ್ತರು ಅದೇ ಮಾತು ಹೇಳ್ಕೊತ ಕೂತು ಬೇರೆ ಜನರಿಗೆ, ನಮ್ಮ ಮತದಾರರಿಗೆ ಸರ್ಕಾರ ಏನು ಮಾಡಿದೆ ಅನ್ನೋದು ತಿಳಿಪಡಿಸುವಂಥ ಕಾರ್ಯ ಆಗಿದೆ. ಈ ಉಪಚುನಾವಣೆ ಅತ್ಯಂತ ಒಂದು ಮಹತ್ವದ್ದಾಗಿದೆ. ಇದಕ್ಕೆ ಕಾರಣ ಏನಂದರೆ, ನಮ್ಮ ಮುಖ್ಯಮಂತ್ರಿಗಳ ಆತ್ಮೀಯರಾದಂಥ H.Y. ಮೇಟಿಯವರು ಅವರು ನಿಧನವಾದ ಆ ಸಂದರ್ಭದಲ್ಲಿ ಈ ಉಪಚುನಾವಣೆ ನಡೀತಾ ಇದೆ. ಈಗ ಇದು ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಾಕಷ್ಟು ಜನರು ಇದನ್ನು ಗಮನಿಸ್ತಾ ಇದ್ದಾರೆ. ಈಗ ಒಬ್ಬ ಒಳ್ಳೆಯ ವ್ಯಕ್ತಿ ನಮಗೆ ಸಿಗಬೇಕು ಅಂತ ತಿಳ್ಕೊಂಡು ಜನ ಆಸೆ ಪಡ್ತಾಯಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಂದ್ರೆ, ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳು ಮೇಟಿಯವರು ಈ ದಿವಂಗತ ಶಾಸಕರು ಅವರು ಪರಿವಾರದವರಿಗೆ ಕೊಡಬೇಕು ಅನ್ನುವಂಥ ಒಂದು ಮಾತನಾಡಿದ್ರು. ಆದರೆ ಕೆಲವು ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಹೇಳೋದೇನಪ್ಪ ಅಂತಂದರೆ, ಈಗ ಯಾವ ರೀತಿ ಅವರು ಮತದಾರನ ಒಲಿಸ್ಕೊಳ್ತಾರೆ ಅದು ತಿಳಿಯೋದಾಗಿದೆ. ಎರಡನೇದಾಗಿ ಈವರೆಗೆ ಮತದಾರರ ಸಂಪರ್ಕದಲ್ಲಿ ಇಲ್ಲವೇ ಎಂಬಂಥ ಒಂದು ಮಾತಿದೆ. ನಾವು ಸಾಕಷ್ಟು ಸಲ ಅವರಿಗೆ ಅವ್ರ ತಂದೆಯವರ ಅನಾರೋಗ್ಯದಿಂದ ಬರುವ ಸಂದರ್ಭದಲ್ಲಿ ಅವರಿಗೆ ಪರಿವಾರದವ್ರಿಗೆ ಹೇಳಿದೆ, ನೀವು ಮತದಾರರಿಗೆ ಭೇಟಿಯಾಗಿರಿ, ಅವ್ರ ಸಮಸ್ಯೆಗಳನ್ನ ಆಲಿಸಿರಿ, ಯಾಕಂದ್ರೆ ನಿಮ್ಮ ತಂದೆಯವರು ಅನಾರೋಗ್ಯದಿಂದ ಬಳಲಕತ್ತಾರೆ. ಆದಾಗ್ಯೂ ಕೂಡ ಆ ಒಂದು ಕಂಬನಿ ಇರ್ತದೆ ಜನರ ಬಳಿ, ನೀವು ಬಂದು ಅವ್ರ ಸಮಸ್ಯೆಗಳನ್ನ ಆಲಿಸಿದರೆ ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಒಂದು ಅವಕಾಶ ಸಿಗ್ತದೆ, ಜನರಲ್ಲಿ ಪರಿಚಯ ಆಗುತ್ತೆ, ಚಲೋ ಕಾರ್ಯನಿರ್ವಹಿಸ್ತಾರಪ್ಪ, ನಮ್ಮ ಜೊತೆ ಇರ್ತಾರೆ ಅನ್ನೋದೊಂದು ಭಾವನೆ ಬರ್ತದೆ ಅಂತ ನಾವು. ಬಟ್ ಅದಕ್ಕೆ ಸ್ಪಂದನೆ ಸಿಗಲಿಲ್ಲ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರು ಯಾಕೆ ಕಾಂಗ್ರೆಸ್ ಅಧ್ಯಕ್ಷ ಆದರೂ ನನಗೆ ತಿಳಿಲಿಲ್ಲ. ಒಂದು ದಿವಸನೂ ಅವರು ನಮ್ಮ ಮಾತು ಯಾರು ಕೇಳಿಲ್ಲ. ಬರ್ರಿ ಜನರಿಗೆ ಬೆರೆತ್ಕೊಳ್ಳೋಣ, ಸಮಸ್ಯೆಗಳನ್ನ ಆಲಿಸೋಣ, ಸಭೆಗಳನ್ನು ಮಾಡೋಣ ಅಂತ ತಿಳ್ಕೊಂಡು ಅಂದರೆ ಅದೇ ಜಿಲ್ಲಾ ಕಾಂಗ್ರೆಸ್ ಆಫೀಸು ಅಷ್ಟೇ ಸೀಮಿತವಾಗಿದ್ದರು. ಆದರೆ ಅವರು ಏನಾದರೂ ಸಾರ್ವಜನಿಕವಾಗಿ ಈ ರಾಜಕೀಯ ನಾಯಕರು ಯಾರಾದರೂ ಬಂದರು ಪಕ್ಷದಿಂದ ಬಹಿರಂಗ ಸಭೆ ಏರ್ಪಡಿಸಲಿಲ್ಲ. ಕೇವಲ ಕಾಂಗ್ರೆಸ್ ಕಚೇರಿಯಲ್ಲೇ ಅದೇ ಕಾರ್ಯಕರ್ತರು ಅದೇ ಮಾತು ಹೇಳ್ಕೊತ ಕೂತರು ಬೇರೆ ಜನರಿಗೆ, ನಮ್ಮ ಮತದಾರರಿಗೆ ಸರ್ಕಾರ ಏನು ಮಾಡಿದೆ ಅನ್ನೋದು ತಿಳಿಪಡಿಸುವಂಥ ಕಾರ್ಯ ಆಗಲಿಲ್ಲ. ಇದು ಒಂದು ಹಿನ್ನಡೆ ಅದ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಬಾಗಲಕೋಟೆ ನಗರಕ್ಕಿವೆ. ಮುಳುಗಡೆ ಪ್ರದೇಶ ಇದೆ, ಇಲ್ಲಿ ಸಂತ್ರಸ್ತ ಸಮಸ್ಯೆಗಳಿವೆ, ಇಲ್ಲಿ ನಡಗಡ್ಡೆ ಸಮಸ್ಯೆ ಇದೆ, ಇಲ್ಲಿ ಶಿಕ್ಷಣ ಮೀಸಲಾತಿ ಸಮಸ್ಯೆ ಇದೆ, ಇಲ್ಲೇ ಮುದ್ರಾಂಕ ಶುಲ್ಕ, ನೋಂದಣಿ ಶುಲ್ಕ ಸಮಸ್ಯೆಗಳಿವೆ. ಇವುಗಳಿಗೆ ಪತ್ರವ್ಯವಹಾರ ನಡೆಯಕತ್ತಾವೆ. ಆದರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಸ್ಪಂದನೆ ಸಿಗ್ತಾಯಿಲ್ಲ. ಯಾಕಂದರೆ ನಮ್ಮ ಜನಪ್ರತಿನಿಧಿಗಳೇ ಇಲ್ಲ. ಜನಪ್ರತಿನಿಧಿಗಳು ಇದ್ದರೂ ಕೂಡ ಆ ಮಟ್ಟದ್ದೆಲ್ಲ ಕಾರ್ಯ ಅವರಿಂದ ಆಗಲಿಲ್ಲ. ಯಾಕಂದ್ರೆ ಅವರು ಅನಾರೋಗ್ಯದಿಂದ ಬರುತ್ತಿದ್ದರು. ಈಗ ನಮ್ಗೆ ಏನಾಗಿದೆ, ಉದಾಹರಣಾರ್ಥಕ್ಕೆ ತಮ್ಮ ಶಿಕ್ಷಣ ಮೀಸಲಾತಿದ್ದು 2000 ಚಾಲು ಆಯಿತು, 2007 ಚಾಲು, 2007 ಬಂದಾಯ್ತು. ಶಿಕ್ಷಣ ಮೀಸಲಾತಿ ಸಂತ್ರಸ್ತ ಮಕ್ಕಳಿಗೆ ನೀಡುವಂಥ ಶಿಕ್ಷಣ ಮೀಸಲಾತಿ ಕೂಡ ಸ್ಥಗಿತಗೊಳಿಸ್ತೈತೆ ಸರ್ಕಾರ. ಇದನ್ನು ಮುನ್ನಡೆಸ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು 2007ರಿಂದ ನಾವು ಪತ್ರವ್ಯವಹಾರ ಮಾಡ್ಕೊತಾ ಇದ್ವಿ. ನಮ್ಮಲ್ಲಿ ದಾಖಲೆಗಳು ಯಾರು ಬಂದು ಕೇಳಿದ್ರು ನಾವು ತೋರಿಸಿದ್ವಿ. ಈಗಲೂ ಕೂಡ ಅದೇ ಪತ್ರವ್ಯವಹಾರದಿಂದ ನಾವು ಬರೆದಾಡಕತ್ತೀವಿ. ಕೇವಲ ಸರ್ಕಾರ KBJ ಎಂದವ್ರು ಬರೀಬೇಕು, KBJ ಎಂದವ್ರು ಇಲ್ಲಿ R&Rದವ್ರು ಬರೀಬೇಕು, R&Rದವ್ರು KBJ ಬರೀಬೇಕು, KBJ ಸರ್ಕಾರಕ್ಕೆ ಬರೀಬೇಕು. ಈ ರೀತಿ ನಡೆದ ನಮ್ಮ ಮಕ್ಕಳಿಗೆ ಏನಪ್ಪ ಅಂದರೆ ಶಿಕ್ಷಣದಿಂದ ವಂಚಿತರಾಗ್ಯಾರ ಸುಮಾರು 20 ವರ್ಷದಿಂದ. ಅದನ್ನು ಸರಿಪಡಿಸ್ರಿ ಅಂತ ತಿಳ್ಕೊಂಡು ನಾವು ಸಾಕಷ್ಟು ಸಲ ಅವ್ರ ಗಮನಕ್ಕೆ ತಂದ್ವಿ. ಅದು ಆಗಲಿಲ್ಲ. ಇದದ್ದು ನಮ್ಮ ಮುದ್ರಾಂಕ ಶುಲ್ಕ, ನೋಂದಣಿ ಶುಲ್ಕ, ಸಂತ್ರಸ್ತರು ಪರಿಹಾರಧನ ಪಡೆದ ಮೊತ್ತದಷ್ಟು ಮುದ್ರಾಂಕ ಶುಲ್ಕ, ನೋಂದಣಿ ಶುಲ್ಕ ವಿನಾಯಿತಿ ಇದೆ. ಅದಕ್ಕೆ 4 ವರ್ಷ 5 ವರ್ಷ ಅದು ಕಾಲಾವಧಿ ಕೊಟ್ಟ ಹಣ ತೊಗೊಂಡ್ಮೇಲೆ. ಅದಕ್ಕೂ ಕೂಡ ಏನಪ್ಪ ಅಂತಂದ್ರೆ ಅದು ಕೂಡ ಇವರಿಗೆ ಇರೋದಿಲ್ಲ. ಸಮಸ್ಯೆಗಳು ಇಂಥ ಜಟಿಲವಾಗಿದೆ. ಆದ್ದರಿಂದ ನಾವೇನಪ್ಪ ಅಂತಂದ್ರೆ ವಿಚಾರ ಮಾಡಾಕತ್ತೀವಿ. ಕೆಲವು ಜನ ನನಗೆ ಫೋನ್ ಮಾಡಿದ್ರು, ಏನು ರೀ ನೀವು ಜಾತಿ ಹತ್ತಿತಾ ಇದ್ದೀರಿ, ನೀವು 4 ಸಲ ಆರಿಸಿ ಬಂದಿರಿ, ಹಿಂದೂ ಬಂದು ತಮ್ಮ ಓಟ್ ಹಾಕಿ ಆರಿಸ್ತಂದಾರೆ,
ನೀವೇ ಪ್ರಯತ್ನ ಮಾಡಬಾರ್ದು, ನೀವು ನಿಂತು ನಮ್ಮ ಕೆಲಸ ಹಾಕೋ, ನಿಮ್ಗೆ ಸ್ವಲ್ಪ ನಾಲೆಜ್ ಅದ ಸಂತಸ ಬಗ್ಗೆ ಆಗಲಿ ಅಥವಾ ಒಳಗಡೆ ಸಮಸ್ಯೆಗಳ ಬಗ್ಗೆ ನೀವು ಯಾಕೆ ನಿಲ್ಬಾರ್ದು ಅಂತ ತಿಳ್ಕೊಂಡು ಕೇಳಿದಾಗ ನಾನು ನನ್ನ ಹಿತೈಷಿಗಳಿಗೆ, ನಮ್ಮ ಅಭಿಮಾನಿಗಳಿಗೆ ಅಥವಾ ನಮ್ಮ ಎಲ್ಲ ಬಂಧು ಬಳಗದವ್ರಿಗೆ ವಿಚಾರ ಮಾಡಿಕೊಂಡು ಒಂದು ನಿರ್ಣಯ ತೊಗೋತೀವಿ ಅಂತ ತಿಳ್ಕೊಂಡಿದ್ದೀವಿ ನಾವು. ಇದನ್ನು ಕಾಂಗ್ರೆಸ್ಸಕ್ಕೆ ಪೆಟ್ಟು ಬೀಳ್ತದೆ, ನಮಗೂ ಅದು ಗೊತ್ತದ. ಆದರೆ ಕಾಂಗ್ರೆಸ್ನವ್ರು ಈವರೆಗೂ ಯಾರಿಗೂ ಸೌಜನ್ಯದಿಂದ ಕರೆಯೋದೇ ಇಲ್ಲ. ಹಾಗಿತ್ತಂದ್ರೆ ದಂಡಿಯ ಅವರು ಬೆಂಬಲಿಗರು ಅವರು ಕುಟುಂಬ ಸದಸ್ಯರು ಎಲ್ಲರೂ ಸೇರಿ ನೀವು ಚುನಾವಣೆಗೆ ನೀವು ಎದುರಿಸಬೇಕು ಅಂತಂದ್ರೆ ನೀವು ಎದುರಿಸ್ತೀವಿ. ನಾನು 10 ಪೈಸೆ ಖರ್ಚು ಮಾಡೋದಿಲ್ಲ. ಯಾಕಂದ್ರೆ ನಾನು 4 ಸಲ ಆರಿಸಿ ಬಂದರು ನನ್ನ ಪವಿತ್ರ ಮತದಾರರು. ನಾನು ವಾರ್ಡ್ ನಂಬರ್ 3ರಿಂದ ಆರಿಸಿ ಬಂದಾಗ ನಮ್ಮ ಮತದಾರರು ನನ್ನ ಕಡೆಯಿಂದ 10 ಪೈಸೆ ತೊಗೊಂಡಿಲ್ಲ. 10 ಪೈಸೆ ಯಾರೂ ತೊಗೊಂಡಿಲ್ಲ. ನಾನು ಯಾರಿಗೂ 10 ಪೈಸೆ ಕೊಟ್ಟಿಲ್ಲ. ಅವರೇ ನನಗೆ ಊಟ ಕೊಟ್ಟಾರ, ಟಿಫಿನ್ ಕೊಟ್ಟಾರ, ಓಟ್ ಕೊಟ್ಟಾರ. ಅವ್ರ ಆಶೀರ್ವಾದ ಅವ್ರೇನಪ್ಪ ಅಂದ್ರೆ ನನಗೆ ಅದು ಸದಾ ಈಗಲೂ ಕೂಡ ಅವರು ಅದೇ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ. ಅವರೇ ಈ ಮಾತು ಹೇಳ್ತಾರೆ, ಈಗ ನೀವು ಯಾಕೆ ನಿಲ್ಬಾರ್ದು ಅಂತ ಅನ್ನೋದು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ. ಅವ್ರು ಆ ಸಂದರ್ಭದಲ್ಲಿ ಕೂಡ ಒಳಗಡೆ ಸಮಸ್ಯೆಗಳಿತ್ತು. ನಾನು ಸದಸ್ಯನಾಗಿದ್ದೆ. ಸಾಕಷ್ಟು ಪ್ರಯತ್ನ ಮಾಡಿ ಈ ನಿವೇಶನಗಳನ್ನು ಕೊಡಿಸೋದ್ರಲ್ಲಾಗಿ ಅಥವಾ ಪರಿಹಾರನ ಕೊಡಿಸೋದ್ರಲ್ಲಾಗಿ ಅಥವಾ ಅವ್ರ ಸಮಸ್ಯೆ ನಿವಾರಣೆ ಮಾಡುವಾಗ ಪ್ರಯತ್ನ ಮಾಡಿದ್ದೀನಿ. ಈಗ ನಿರಂತರವಾಗಿ ನಾನು ಆ ಪ್ರಯತ್ನದಲ್ಲಿದ್ದೇನೆ. ನಡಗಡ್ಡೆ ಅನ್ನೋದು ವಾರ್ಡ್ ನಂಬರ್ 1, 2, 3ರಲ್ಲಿ ಕೆಲ ಕಟ್ಟಡ ಬಾಕಿಗಳು ಇವುಗಳನ್ನು ಸ್ವಾಧೀನಪಡಿಸ್ಕೊಳ್ಬೇಕಂತ ತಿಳ್ಕೊಂಡು ನಾವು ಬೆನ್ನು ಹತ್ತಿದ್ದೆ. 2012 ಬೆನ್ನು ಹತ್ತಿದ್ವಿ. ಆದರೂ ಈಗ ಪೂರ್ತಿ ಆಗ್ತಾಯಿಲ್ಲ. ಅದು ನಮ್ಮ ಪ್ರಯತ್ನ ಅದೇ, ನಾವು ಮುಂದುವರಿಸ್ತೀವಿ. ಇನ್ನೊಂದು ಮೀಸಲಿಟ್ಟ ಹಣ, ಸರ್ಕಾರದ ಮೀಸಲಿಟ್ಟ ಹಣ ಅವ್ಯವಹಾರ ಏನೋ ನಡೆದಿದೆ ಅನ್ನೋದು ಒಂದು ಆರೋಪ ಇದೆ. ಅವ್ಯವಹಾರ ಅನ್ನೋಕ್ಕಿಂತ ಕಾರ್ಪಸ್ ಫಂಡ್ ಅಂತ ತಿಳ್ಕೊಂಡು ಸರ್ಕಾರ ಅದನ್ನು ಠೇವಣಿ ಇಟ್ಟು ಅದರಲ್ಲಿ ಬರುವಂಥ ಬಡ್ಡಿ, ಅದಕ್ಕೆ ಬರುವಂಥ ಬಡ್ಡಿಯಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಸ್ವಚ್ಛತೆ ಆಗಿರ್ಬೋದು, ಕುಡಿಯುವ ನೀರಿನ ಆಗಿರ್ಬೋದು, ವಿದ್ಯುತ್ ರಸ್ತೆ ದೀಪಗಳಾಗಿರ್ಬೋದು, ಇವುಗಳನ್ನು ನಿರ್ವಹಿಸಲಿಕ್ಕೆ ಆ ಬಡ್ಡಿಯಲ್ಲಿ ನಿರ್ವಹಿಸ್ಬೇಕಂತ ತಿಳ್ಕೊಂಡು ಅದನ್ನ ಇಟ್ಟಿದ್ದು. ದುರ್ದೈವಶಾತ್ ಸರ್ಕಾರ ಆ 400 ಕೋಟಿ ರೂಪಾಯಿ ತೊಗೊಂಡೋದು ಕಾರ್ಪೊರೇಟ್ ಫಂಡ್ ಕೂಡ. ಈ ಗುತ್ತಿಗೆದಾರಿಗೆ ಕೊಡಲಿಕ್ಕೆ ದುಡ್ಡಿಲ್ಲ. ಅವ್ರು ಕೆಲಸ ಮಾಡೋಕ್ಕೆ ಹಿಂದೇಟು ಹಾಕಾಕತ್ತಾರೆ. ಆದ್ದರಿಂದ ಏನಪ್ಪ ಅಂತಂದ್ರೆ ಸರ್ಕಾರ ಕೂಡಲೇ ಈಗ ಹಿಂದೆ ಇದ್ದಂಥ ಶಾಸಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಆ ದುಡ್ಡು ಈವರೆಗೆ ಬಿಡುಗಡೆಗಿಲ್ಲ. ನಾವು ಕೇಳೋದಿಷ್ಟೇ, ಅದು ಸಂತ್ರಸ್ತರಿಗೆ ಮೀಸಲಿಟ್ಟಂಥ ದುಡ್ಡು ಅವರು ಆರೋಗ್ಯ ಸಲುವಾಗಿ. ಅದರ ಸಂಬಂಧ ದಯವಿಟ್ಟು ಆ ಹಣ ಬಿಡುಗಡೆ ಮಾಡಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ನಾವು ಕಳ್ಕಳಿಂದ ಕೇಳ್ಕೊತೀವಿ. ಇದೇ ಸಮಸ್ಯೆಗಳದಾವೆ. ಅದು ನನಗೇನು ಅನಿಸ್ತದೆ, ನಾಳೆ ಇವರು ಏನು ಹೇಳ್ತಾರೆ ಜನರಿಗೆ ಈಗ ಅನ್ನುತ್ತೆ. ಅದರಲ್ಲದೆ ಅಲ್ಪಸಂಖ್ಯಾತ ಅವರು ಸಮಸ್ಯೆಗಳವು. 2B ಸಮಸ್ಯೆ ಅದ, ನಮ್ಮದು ಶಾದಿ ಭಾಗ್ಯ ಸಮಸ್ಯೆಗಳದ ನಮ್ಮಲ್ಲಿ. ಇವುಗಳ ಬಗ್ಗೆ ಅವ್ರು ಏನು ಉತ್ತರ ಕೊಡ್ತಾರ ನೋಡಬೇಕು. ಬಟ್ ನನ್ನ ನಿಲುವು, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು. ಒಂದು ವೇಳೆ ಅವರು ನಿರಾಶಾದಾಯಕ ವ್ಯಕ್ತಪಡಿಸಿದ್ರು ಅಂತ ತಿಳ್ಕೊಂಡ್ರೆ ನಾವೇನಪ್ಪ ಅಂದ್ರೆ ಜನರ ಮತ್ತು ಇಚ್ಛೆಯಂತೆ ನಾವು ಸ್ಪರ್ಧೆ ಮಾಡಲಿಕ್ಕೆ ಕಣಕ್ಕಿಲ್ಲೇ ಪ್ರಯತ್ನ. ಅಂದರೆ ಈಗ ನಮ್ಮ ಬೇಡಿಕೆ ಏನಿದೆ ಅವರು ಸರ್ಕಾರ ಈಡೇರಿಸಿದ್ರೆ ನಾನು ನಿಲ್ಲಲ್ಲ, ಅವ್ರೇನಾದರೂ ನಮ್ಮ ಬೇಡಿಕೆ ಈಡೇರಿಸ್ತಾ ಇದ್ರೆ ಮಾತ್ರ ನೀವು ಎಲೆಕ್ಷನ್. ಬೇರೆಯವ್ರ ಜೊತೆ ಬಂದು ನಾವು ಮಾಡ್ತೀವಿ ಕೀರ್ತಿ ಕೇಳೋದಿಲ್ಲ. ನೀವೊಂದು ಅಫಿಡೇಟ್ ಮಾಡಿಕೊಡ್ರಿ ನಮಗೆ, ನೀವು ನ್ಯಾಯಾಲಯದ ಹೋಗಿ ಒಂದು ಅಫಿಡೇಟ್ ಫೇರ್ ಮಾಡಿಕೊಡ್ರಿ ನಮಗೆ. ನಮ್ಮ ಮುಂದೆ ನಿಮ್ಮ ಕೈ ಹಿಡಿಯಾಕೆ ಬರ್ತೈತಿ. ನಾ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ರಾಜೀನಾಮೆ ತೊಗೋಬೇಕು ಶಬ್ದ ಸೇರಿಸೋದು, ವಾಕ್ಯ ಸೇರಿಸೋದು. ಎಷ್ಟು ದಿವಸದಿಂದ ನಾನು ನೋಡ್ಕೊತ ಕೊಡೋನು, ಎಷ್ಟು ದಿವಸ ನಾವು ಇನ್ನೂ ಈ ಮುಡುಗೆ ಸಂತ್ರಸ್ತ ನಿರಾಶಾದಾಯಕ ಭಾವನೆಯಿಂದ ನಡ್ಕೊತ ಹೋಗೋನು. ನಮ್ಮ ಸಮಸ್ಯೆಗಳನ್ನ ಯಾಕೆ ಗಮನಿಸುತ್ತೆ, ವಿಶೇಷವಾಗಿ ಬಾಗಲಕೋಟೆ ಬಗ್ಗೆ ಯಾಕೆ ಗಮನ ಹರಿಸೋದಿಲ್ಲ? ಗಮನ ಹರಿಸೋದು ಬಿಟ್ಟರೆ ಇದು ರೊಕ್ಕನೂ ಕೊಡೋಲ್ಲ. 400 ರೂಪಾಯಿ ಕೊಟ್ಟು 400 ಕೋಟಿ ರೂಪಾಯಿ ಏನು ಮಾಡ್ಬೇಕು? ಹಿಂಗಾದ್ರೆ ನಾವೇನು ಮಾಡಬೇಕು? ಏನು ಹೇಳಿ ಜನರಿಗೆ ಹೋಗಿ ನಾವು ಕಾಂಗ್ರೆಸ್ ಪಕ್ಷದವ್ರು ಅಂತ ಹೇಳ್ಕೊಂತ ಹೋಗ್ತೀವಿ. ಏನು ರೀ ನಿಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತ ತಿಳ್ಕೊಂಡು ಏನು ಉತ್ತರ ಹೇಳೋನು? ನಾಳೆ ನಮ್ಮ ಮತದಾರ ನಾವು ಕೆಳಕ್ಕೆ ಹೋದ ಮತದಾರರಿಗೆ ನಾ ಏನು ಉತ್ತರ ಹೇಳೋನು? ನಾವು ನಿವೃತ್ತರಾಗೀವಿ. ಅದಕ್ಕೇನಪ್ಪ ಅಂತಂದ್ರೆ ನಮ್ಮ ನಿಲುವು ಇದೆ ಇಷ್ಟು. ಒಂದು ವೇಳೆ ಇವ್ರು ಬಂದು ಒಂದು ಅಫಿಡೇವಿಟ್ ಕೊಟ್ಟು ನಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ಇಂತಿಷ್ಟು ದಿವಸದೊಳಗಾಗಿ ಬಗೆಹರಿಸ್ತೀವಿ ಅಂತ ಅನ್ಬೇಕು. ಮತ್ತು ಮೊದಲು ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೆಗಿಬೇಕು. ಪಕ್ಷ ಸಂಘಟನೆ ಆಗಬೇಕಂತಾಗಿದ್ದರೆ ಈ ಡಂಬಾಚಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೆಗಿಬೇಕು. 4-5 ಜನರು ಕಾಂಗ್ರೆಸ್ ಪಕ್ಷ ಆಗಿದೆ. ಈಗ 4-5 ಜನ ಇರ್ತಾರಲ್ಲಿ, ಭಾಳ ಮಂದಿಗೆ ಯಾರಿಗೂ ಕರೀದಿಲ್ಲ ಅವರು. ಏನಪ್ಪ ಅಂತ ಹೀಗಾಗಿ ಜನರು ಸ್ವಲ್ಪ ಬೇಸರ ಪಟ್ಕೊಂಡಾರ. ಎಲ್ಲ ಅಧ್ಯಕ್ಷ ಆದವರು ಎಲ್ಲ ಸಮಾಜದವ್ರಿಗೆ ಎಲ್ಲರೂ ತೊಗೊಂಡು ಹೋಗಬೇಕು, ಕರಿಬೇಕು, ಮಾತಾಡಬೇಕು. ಸಮಯಕ್ಕೆ ಅನುಗುಣವಾಗಿ ನೀವೇನಪ್ಪ ಅಂತ ಉಪಯೋಗ ಮಾಡ್ಕೊತೀನಿ ಅಂದರೆ ಆಗೋದಿಲ್ಲ. ಇದು ಏನಪ್ಪ ಅಂತ ಜನ ತಿಳ್ಕೊಂಡಾರ. ಅವ್ರು ರಾಜೀನಾಮೆ ಕೊಟ್ಟರೆ ಭಾಳ ಚಲೋ. ಇಲ್ಲಿ ಕಾಂಗ್ರೆಸ್ ಒಡೆದ ಮನೆ ಆಗಿರೋದು ಆಗಿದೆ ಅನ್ನೋದನ್ನ ನೀವು ಅದು ಜಗತ್ ಜಾಹೀರದಲ್ಲಿ ಅವ್ರ ಮನ್ಯಾಗ 4 ಮಂದಿ ಟಿಕೆಟ್ ಕೇಳಾಕತ್ತಾರೆ. ಅವ್ರ ಮನ್ಯಾಗ ನಮ್ಮ ಮೇಟಿಯವರು ಶಾಸಕರಿದ್ರಲ್ಲ, ಅವರು ಪರಿವಾರದಾಗ ಈಗ 3-4 ಜನ ಕೇಳಾಕತ್ತಾರೆ. ಸ್ಪಷ್ಟವಾಗಿ ನಿಲ್ಲು ಯಾರ್ದು ಏನೂ ಇಲ್ಲ. ವೀಕ್ಷಕರು ಬಂದಿದ್ದರು. ವೀಕ್ಷಕರು ಯಾಕೆ ಬಂದಿದ್ರು ಗೊತ್ತಿಲ್ಲ. ವೀಕ್ಷಕರು ಬಂದದ ಬಗ್ಗೆ ನಮ್ಗೆ ಗೊತ್ತೂ ಇಲ್ಲ. AICC ವೀಕ್ಷಕರು ಅಂತವ್ರು. ಯಾಕೆ 4 ಕೋಣೆ ಮಟ್ಟದಲ್ಲಿ ಕೂಡ್ತೀರಿ ನೀವು IB ಆಯ್ತು, ಆಫೀಸ್ ಆಯ್ತು, ನೀವು ಬಹಿರಂಗವಾಗಿ ಬರ್ರಿ. ಬಹಿರಂಗವಾಗಿ ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿರಿ. ನೀವು ಜನರು ಒಲವು ಏನೋ ತೋರ್ತದೆ ನಿಮಗೆ. ಅದು ನೀವೇನು ಮುಂದೆ ಮಾಡ್ತೀರಿ ಅನ್ನೋದು. ಈಗಾಗಲೇ AICC ಬಂದಿರಲ್ಲ, ಬಹಿರಂಗ ಸಭೆ ಇಡ್ರಿ.
ಇನ್ನೂ ಇಲ್ಲಿ ಡಿಕ್ಲೇರ್ ಆಗಿಲ್ಲ, ಕೋಡ್ ಆಫ್ ಕಂಡಕ್ಟ್ ಲಾಗೂ ಆಗೋದಿಲ್ಲ. ನೀವು ಮಾತಾಡ್ರಿ, ನೀವು ಅದನ್ನೇ ಯಾಕೆ ಮಾತಾಡೋದಿಲ್ಲ? ನೀವು ಬಂದಾಗ ಕೇವಲ 4 ಗೋಡೆ ಮಧ್ಯೆ 4 ಅದೇ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮುಂದೆ ಮಾತಾಡೋದು, ಅವ್ರಿಗೆ ತಿಳಿ ಹೇಳೋದು. ಅರೆ ಬೇರೆಯವ್ರಿಗೆ ಯಾವಾಗ ಗೊತ್ತಾಗಬೇಕು ನಿಮ್ಮ ಯೋಜನೆಗಳು ಏನದಾವ ಅಂತ ಅನ್ನೋದು. ನಾವು 4 ಮಂದಿ ಓಟ್ ಬೇಕು, ಈ ಕಾರ್ಯಕರ್ತರದವ್ರಿಗೆ ಓಟ್ ಹಾಕ್ತಾರೆ. ಇವ್ರಿಗೆ ಹೇಳೋಕ್ಕಿಂತ ತಾವು ಮತದಾರಕ್ಕೆ ಏನು ಹೇಳ್ತೀರಿ ಅದನ್ನು ಹೇಳ್ರಿ. ಮತದಾರ ಪಕ್ಷದ ಕಾರ್ಯಕರ್ತರಲ್ಲ ಅವರು, ಅವ್ರು ಆಯ್ಕೆಗೊಳಿಸೋರು. ಅವ್ರು ಮತದಾರರಿಗೆ ಹೇಳ್ರಿ ಏನು ಹೇಳೋದು ಅಂತ ತಿಳ್ಕೊಂಡು ನಾವು ಕೇಳ್ತೀವಿ ಅಷ್ಟೇ. PT ಮತ್ತು ನೀವು ಅಂದರೂ ಅಡ್ಡಿ ಇಲ್ಲ, ಯಾಕಂದ್ರೆ ಇಲ್ಲ ಎಲ್ಲರಿಗೆಲ್ಲ ಒಂದೊಂದು ಕಲರ್ ಕೊಡ್ತಾ ಇದ್ದಾರೆ. ನಾ ಏನಂತೀನಿ, ನೀವು ನಿಮ್ಮ ಯೋಜನೆಗಳನ್ನ ಹೇಳ್ರಿ. ನಾವು B ಟೀಮ್ ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಡು ನನ್ನವರು ನಮಗೆ ಎಷ್ಟು ಕರ್ಸಿ ನನಗೆ ಅವಮಾನ ಮಾಡ್ಯಾರ ಇವರು. ಜನವರಿ 26ನೇ ತಾರೀಕಿಗೆ ನನಗೆ ಧ್ವಜಾರೋಹಣಕ್ಕಾಗಿ ಆಹ್ವಾನ ಕೊಟ್ಟರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡ್ಬೇಕಂತ ತಿಳ್ಕೊಂಡು. ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ನನಗೆ ಹೇಳಿ ಕಳಿಸಿದ್ರು, ಹಿಂಗೆ ಹೇಳ್ರಿ ಅಂತ. ಇಬ್ರಾಹಿಂ ಸಾಹೇಬ್ ಕಲಾದ್ಗೆ ಅಂತೇಳಿ, ಆನಂತರ ಇನ್ನೊಬ್ರು ಸುರೇಶ್ ಜಿಂಗಾಡಿ ಅವ್ರ ಕಡೆಯಿಂದ, ಮತ್ತು ಸ್ವತಃ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಫೋನ್ ಮಾಡಿದ್ರು, ನಾಳೆ ನೀವು ಬೆಳಿಗ್ಗೆ ಲಘು ಬರ್ರಿ ಧ್ವಜಾರೋಹಣ ಮಾಡೋದು ಅಂತ ತಿಳ್ಕೊಂಡು. ಆ ಹಿನ್ನೆಲೆಯಲ್ಲಿ ನಾವು ಹೋದರೆ ಒಂದು ಕಮಿಟಿಯವ್ರು ನಿರ್ಧಾರ ತೊಗೊಂಡದ್ದು, ದಂಡೆಯವ್ರ ಕಡೆಯಿಂದ ಧ್ವಜಾರೋಹಣ ಮಾಡಿಸ್ಬೇಕಂತೇಳಿ. ಅದನ್ನು ಬಿಟ್ಟು ತಾವೇ ಧ್ವಜಾರೋಹಣ ಮಾಡಿದ್ರು. ಕೇಳಿದರೆ ನಿಮ್ಮ ಸಮಾಜದವರೇ ಬೇಡ ಅಂದ್ರೆ, ಸಮಾಜದವ್ರು ಬೇಡ ಅನ್ನೋಕ್ಕೆ ಯಾರು ಬೇಡ ಅಂದ್ರೆ ಅದನ್ನು ಹೇಳ್ರಿ, ಅನ್ನೋದು ರೀಸನ್ ಹೇಳ್ರಿ ನನಗೆ. ನಾನು ಹುಡುಕ ಇಸ್ಪೆಲ್ಡ್ ಯಾವುದೋ ಕ್ಯಾರೆಕ್ಟರ್ಲೆಸ್ ಅದಿ ನನಗೆ ಅದನ್ನು ತೀಸ್ಕೊಡ್ರಿ, ನಾನು ಅದನ್ನು ಒಪ್ಕೋತೀನಿ. ನಂದು ಪವಿತ್ರ ಧ್ವಜ, ಅದು ಪವಿತ್ರ ಕಾರ್ಯಕ್ರಮ ಅಂತ. ನನ್ನ ವಸ್ಟ್ ವ್ಯಕ್ತಿ ಧ್ವಜಾರೋಹಣ ಮಾಡಬಾರ್ದು, ಒಳ್ಳೆಯ ವ್ಯಕ್ತಿಗಳು ಧ್ವಜಾರೋಹಣ ಮಾಡಿ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಬಟ್ ಇಟ್ಟಿಯವ್ರ ಫ್ಯಾಮಿಲಿಗೆ ಕೊಡ್ತಾನೆ ನನಗೆ ಅನ್ನಿಸ್ತದೆ, ಮತ್ತು ಅದು ಅವ್ರು ವಿಚಾರ ಮಾಡಬೇಕು. ನಾನು ಸಮಗ್ರವಾದ ಮಾಹಿತಿ ಪಡ್ಕೋರಿ ಅಂತೀನಿ. ಸಿಂಪತಿ ಓಟ್ ಸಿಗ್ತಾವಂತ ಹೋಗ್ಬೇಡ್ರಿ ನೀವು. ಈಗ ಸಿಂಪತಿ ಎಲ್ಲ ಹೋಗ್ಬಿಟ್ಟದ. ಈಗ ನೀವೇನೈತಿ ನಿಮ್ಮ ಕಾರ್ಯಗಳ ಮೇಲೆ ನಿಮ್ಮ ಯಾವ ಮುಂದೆ ಮಾಡ್ಬೋದು ಅಂತ ಅನ್ನೋದು ದೃಷ್ಟಿಕೋನದ ಜನರಿಗೆ, ಅದನ್ನು ನೋಡ್ಕೊಂಡು ಕೊಡ್ತಾರೆ. ಮತ್ತು ಕಮ್ಯುನಿಟಿ ಮೇಲೇನು ಹೋಗ್ತದೆ. ಈಗ ನಾವು ಮುಸ್ಲಿಮರೇನು ಪ್ರಮುಖ ಪಾತ್ರ ವಹಿಸೋರಿದ್ರು. ನಮ್ಮ 40,000 ಮತದಾರ ಇದ್ದಾರೆ ಏನು ರೀ. ಹೋದ ಸಲ 30,000 ಓಟ್ ಕಾಂಗ್ರೆಸ್ಗೆ ಹಾಕಿ ನಾವು ಸ್ಪಷ್ಟವಾಗಿ ಅವ್ರಿಗೂ ಹೇಳಿ ನಾವು ಕಾಂಗ್ರೆಸ್ದವ್ರಿಗೂ ಹೇಳಿ. ಕಾಂಗ್ರೆಸ್ದವರು ಹೇಳ್ಯಾರ, ಕರ್ನಾಟಕ ರಾಜ್ಯದಲ್ಲಿ 92% ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಯಾರ. ಅತಿ ಸೆಕೆಂಡ್ ಬರ್ತದೆ ಲಮಾಣಿಯವರು. 18 ತಾಂಡ್ಯದೊಳಗೆ 18 ಒಂದೊಂದು ಸಾವಿರ ಓಟ್ ಹಿಡಿದ್ರು 18,000 ಓಟ್ ಹಾಕ್ಯಾರು. ಯಾಕೆ ತಾಂಡಾದು ಗೊತ್ತಾಗತ್ತೆ, ತಾಂಡ ಒಂದು ಬೂತ್ ಇರ್ತದೆ ಗೊತ್ತಾಗತ್ತೆ, 1-2 ಬೂತ್ ಇರ್ತಾವೆ ಗೊತ್ತಾಗತ್ತೆ ಯಾರಿಗೆ ಹಾಕ್ಯಾರ ಅಂತ ತಿಳ್ಕೊಂಡು. ಅದೇ ರೀತಿ ಅವ್ರು ಮತ ಕೊಟ್ಟಿದ್ದಾರೆ. ಅದು ಮೊದಲ BJP ಧೋರಣೆ ಇದ್ದು, BJP ಕಡೆ ಅವ್ರು ಧೋರಣೆ ಇತ್ತು. ಬಟ್ ಈ ಸಲ ಏನಪ್ಪ ಅಂದ್ರೆ ಕಾಂಗ್ರೆಸ್ಗೆ ಹಾಕಿದ್ದಾರೆ ಅವರೆಲ್ಲ. ಯಾಕಂದ್ರೆ ನಾವು ನಿಂತ್ರೆ ನನಗೆ ಬೇರೆಯವ್ರು ಹಾಕ್ಲಿಕ್ಕೆ ಅಂದ್ರು ನಮ್ಮ ಮನೆಯವ್ರು ಹಾಕ್ತಾರಲ್ಲ, ಅಷ್ಟು ಓಟ್ ಕಡಿಮೆ ಹಾಕೋ ಎಷ್ಟೇ ವಿಚಾರ ಮಾಡ್ತೀನಿ ನಾನು. ನಮ್ಮ ಮನೆಯಾಗ 1,000 ಓಟ್ ಅದಾವೆ, ಅಷ್ಟು ಓಟ್ ಬರ್ಬೋದಲ್ಲ ನಾವು. ಮತ್ತು ನಾನು ಸಾರ್ವಜನಿಕ ಸೇವನೆ ಇದ್ದಾವೆ. ನಾನು ನನ್ನ ಬಗ್ಗೆ ಅಭಿಪ್ರಾಯದ ಜನರಿಗೆ ಅವರು ಹಾಕಿದ್ರೆ ಆಗ್ಬೋದು. ನಾನು ಗೆಲ್ತೀನಿ ಅಂತಲ್ಲ, ನಾನು ಗೆಲ್ಲಬೇಕಂತ ನಿಲ್ತೀನಿ, ಸೋಲಿಸ್ಬೇಕಂತ ನಿಲ್ಲೋದಿಲ್ಲ ನಾವು. ಇಂದು ಕೂಡ 83 ಕಳಿಗುಡ್ಡ ಅಂತ ಬರೀದ್ರು. ಅವ್ರು ಸೋಲಿಸ್ಬೇಕಂತಂದ್ರೆ ಜನ ಅಂದೆ ನಾವು ಸೋಲ್ಸೋದು ಬೇಡ, ಗೆಲ್ಸು ಮಾಡೋಣ ಅಂತ ಏನು. ಅದೇ ನಮ್ಮ ನಿಯತ್ತು. ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಿಲ್ಲೋದು, ಕೆಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಿಲ್ಲೋದಿಲ್ಲ. ಕಾಂಗ್ರೆಸ್ ಪಕ್ಷದವ್ರು ನಾವೇನು ಹೇಳಿದ್ವಿ ಆ ರೀತಿ ಪ್ರಮಾಣಪತ್ರ ಕೊಟ್ರಂದ್ರೆ ಅಫಿಡೇವಿಟ್ ಕೋರ್ಟ್ನಾಗ ಅಫಿಡೇಟ್ ಮಾಡ್ಕೊಂಡು ತಂದು ಕೊಟ್ರು ಅಂತಂದ್ರೆ ಅದನ್ನು ಇದು ಬರೀಬೇಕು. ನಾನು ಕೆಲಸ ಮಾಡದೇ ಇದ್ರೆ ನಾನು ನೀವು ರಾಜೀನಾಮೆ ತೊಗೋಬೇಕು ಅಂತ ತಿಳ್ಕೊಂಡು ಅನ್ನೋಂಥ ಒಂದು ವಾಕ್ಯ ಬರಬೇಕಾದ್ರು. ಇದು ನಮ್ಮ ಧ್ಯೇಯ. ಸುಮ್ಮನೆ ನಾವು ಬಂದು ಓಟ್ ಹಾಕಿದ್ದೀವಿ, ಸುಮ್ಮ ಕೂತೆ ಯಾರ್ದು ಹೇಳೋಂಗಿಲ್ಲ. ಕಾಡುದೇರಿ ಕಾಟಗಳ ಪತ್ರ ಕೊಟ್ಕಲ್ಲ. ಅದು ನನ್ನ ಪತ್ರಕ್ಕೆ ಮಹತ್ವದ, ನನ್ನ ಸಿಗ್ನೇಚರ್ ಅದಕ್ಕೆ ಯಾವ ರೀತಿ ಚೆಕ್ಕಿನ ಮೇಲೆ ಸಿಗ್ನೇಚರ್ ಮಾಡ್ತೀವಿ ಅದೇ ರೀತಿ ನಾವು ಕೊಟ್ಟ ಪತ್ರದ ಮೇಲೆ ಸಿಗ್ನೇಚರ್ ಇರ್ತದೆ. ಅದನ್ನು ಗೌರವ ಕಾಪಾಡ್ಬೇಕು ನಾವು. ನಮ್ಮ ಸಹಿದು ಆಗೋದಿಲ್ಲ ಅಂದರೆ ಜನರಿಗೆ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಕನ್ನೋರ್ಸು ತಂತ್ರ ಯಾರು ಜೋಡಿ ಮಾಡಬಾರ್ದು. ನಾನು ನಿರ್ಭಯವಾಗಿ ಹೇಳ್ತೀವಿ, ನೀವು ನಮ್ಮ ಓಟ್ ಹಾಕ್ರಿ ಬಿಡ್ರಿ, ನಿಮ್ಮ ಕೆಲಸ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಿರಿ. ಇಂತಿಂಥ ತೊಂದರೆಗಳದು ಬೇರೆ ಯಾರು ಮಾಡ್ತಾಯಿದ್ರು ಹೋಗ್ರಿ, ಮಾಡ್ತಿದ್ರು ಮಾಡಿಸ್ರಿ. ಅಲ್ಲಿ ಎಲ್ಲ ಸ್ಥಗಿತ ಹಾಕಿದ್ರೆ ನಾ ಬಂದು ಹೇಳೋಕ್ಕೆ ಸಾಧ್ಯ ಇದೆ. ಬಟ್ ನನ್ನಿಂದ ಅದು ಆಗೋದಿಲ್ಲ. ಹಿಂಗೆ ಹೇಳ್ತೀನಿ ನಾವು ನೇರವಾಗಿ ಏನು ರೀ. ಆಮೇಲೆ ನೀವು ಹೇಳ್ತಾ ಇರ್ತೀರಿ ಅವಾಗ ನನಗೆ ಬರುವಂಥದ್ದು ಅಂದರೆ ಕ್ಷೇತ್ರ ಅಭಿವೃದ್ಧಿಗೆ ಅಂತಲ್ಲ, ನನಗೆ ಬರುವಂಥದ್ದು ಫಂಡಲ್ಲೇ, ನನಗೆ ಬರುವಂಥದ್ದು ಸ್ಯಾಲ್ರಿಯಲ್ಲೇ ನಾನು ಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಹೇಳ್ತಾ ನಾನು ಒಂದು ವೇಳೆ ಶಾಸಕನಾಗಿ ಯಾಕೆ ಆದರೆ ಈಗೇನು ಶಾಸಕರು ಸಿಗ್ತಾವೆ ಭತ್ಯೆಗಳು ವೆಚ್ಚಗಳು ನಮಗೆ ಕೊಡ್ತಾರೆ, ಅದನ್ನು ನಾವು ಮುಟ್ಟಕ್ಕೆ ಹೋಗೋದಿಲ್ಲ. ಇವ್ರು ಪ್ರತಿ ತಿಂಗಳ 10,000 ರೂಪಾಯಿ ಕೊಡ್ತಾರೆ ಟೆಲಿಫೋನ್ ಬಿಲ್ ಸಲುವಾಗಿ. ನಾನು 1,000 ರೂಪಾಯಿ ತೊಗೋತೀನಿ, 9,000 ರೂಪಾಯಿ ತೆಗೆದಿರ್ತೀನಿ. ಅದೇ ರೀತಿ ನನಗೇನು ಸಂಬಳ ಸಿಗ್ತದೆ ಅದ್ರಾಗ 50%, 25% ತೊಗೋತೀನಿ, 70% ಇರ್ತೀನಿ. ಅದು ಸರ್ಕಾರಕ್ಕೆ ಬಿಡೋದಿಲ್ಲ. ನಾನು ನನ್ನ ಅಕೌಂಟಿಗೆ ತೊಗೋತೀನಿ. ನನ್ನ ಅಕೌಂಟ್ದಾಗ ನನ್ನಲ್ಲಿ ಯಾರು ಬಡವ್ರು ಇದ್ದಾರೆ, ಶಿಕ್ಷಣಕ್ಕಾಗಿ ಅವ್ರು ರೊಕ್ಕ ಬೇಕಾಗಿರ್ತಾವೆ, ಅಥವಾ ಆರೋಗ್ಯ ದವಾಖಾನೆ ತೋರಿಸ್ಲಿಕ್ಕೆ ಅವ್ರು ದುಡ್ಡು ಬೇಕಾಗಿರ್ತದೆ, ಅಥವಾ ಇನ್ನಿತರ ಅವ್ರ ಸಮಸ್ಯೆಗಳಿಗೆ ಏನಾದರೂ ಬಂದರೆ ಆ ದುಡ್ಡು ಬಳಕೆ ಮಾಡೋಣ. ಅದರ ಸಲುವಾಗಿ ಒಂದೇ ಸಮಿತಿ ರಚನೆ ಮಾಡಿ ಅದು ಜವಾಬ್ದಾರಿ ಕೊಟ್ಟು ಅದು ನಿರ್ವಹಿಸಲಿಕ್ಕೆ ಮಾಡ್ತೀವಿ. ಇದರಲ್ಲಿ ಯಾರೂ ಭ್ರಷ್ಟರಿರೋದಿಲ್ಲ, ಇದರಲ್ಲಿ ಜಾತಿವಾದಿಗಳಿರೋದಿಲ್ಲ, ಏನಿಲ್ಲ. ಯಾರು ಸಂಕಷ್ಟದಲ್ಲಿದ್ದಾರೆ ಗಮನಿಸಿ
ಅದು ಇದ್ದಾಗ ನಿಜವಾಗಿದ್ದರೆ ಅವರಿಗೆ ಆರ್ಥಿಕ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ನಾನು ಸರ್ಕಾರದಿಂದ ಹೆಚ್ಚಿನ ಸೇವೆಗಳನ್ನು ಪಡೆಯೋಕ್ಕೆ ಹೋಗೋದಿಲ್ಲ. ನನ್ನ ಕಾರ್ ಬೇಕು, ಇಲ್ಲ ನನ್ನ ಬಸ್ ಅದಾವೆ, ನಾನು ಎಷ್ಟು ದಿವಸ ಕಾರ್ನು ಅಡ್ಡಾಡೀನಿ, ಬಟ್ ಈ ಸರಿ ಈ ಕಾರ್ ಸ್ಪೆಂಡ್ ಬಸ್ನು ಗಡ್ಡಾಡ್ತೀನಿ. ಯಾಕೆ ಫ್ರೀ ಸವಲತ್ತು ನಾನು ಬಸ್ನು ಗಡ್ಡಾಡ್ತೀನಿ, ಅದು ಸ್ವಾಯತ್ತ ಅದ್ರದ್ದು ಉಪಯೋಗ ತೊಗೋತೀನಿ. ನಾನು ಬಸ್ನು ಅಡ್ಡಾಡಕ್ಕೆ ಹತ್ತಿದ್ವಿ ಅಂತಂದ್ರೆ ಜನನೂ ಬಸ್ ಸುಧಾರಣೆ ಹಾಕವು, ಜನರಿಗೂ ಭಯ, ಆ ಸಂಸ್ಥೆಯವ್ರಿಗೂ ಸ್ವಲ್ಪ ಭಯ ಇರ್ತದೆ. ಎರಡನೇ ದಿನಪ್ಪ ಸರ್ಕಾರಿ ಆಸ್ಪತ್ರೆಗೂ ತೋರಿಸ್ತೀನಿ ನಾನು. ಹಂಗೆ ನೋಡಿದ್ರೆ ನಮ್ಮ ಡಾಕ್ಟರ್ ಕೆರಡಿಯವರು ಅದೆಲ್ಲ ನಮ್ಗೆ ಉಚಿತವಾಗಿ ಎಲ್ಲ ಇದು ಮಾಡ್ತಾರೆ, ಔಷಧ ಕೂಡ ಉಚಿತವಾಗಿ ಕೊಡ್ತಾರೆ. ಆದರೂ ನಾನು ಸರ್ಕಾರ ದವಾಖಾನೆ ತೋರಿಸ್ತೀನಿ. ನಾನು ಒಂದು ವೇಳೆ ಶಾಸಕನಾಗಿದ್ದೆ, ಯಾಕಂದ್ರೆ ಆಸ್ಪತ್ರೆ ಸುಧಾರಣೆ ಆಗಬೇಕಾದ್ರೆ ನಾವು ಮೊದಲು ತೋರಿಸ್ಬೇಕು. ಮತ್ತು ನಮ್ಮ ಮಕ್ಕಳಿಗೆ ಈ ಹಿಂದೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ತಿದ್ವಿ. ನನಗಿಬ್ಬರು ಮಕ್ಕಳು, ಎರಡೂ ಮಕ್ಕಳು, ಒಂದು ಹೆಣ್ಮಗಳಿಗೆ ಹುಟ್ಟು ಸರ್ಕಾರಿ ಶಾಲೆ, ಕನ್ನಡ ಸರ್ಕಾರಿ ಶಾಲೆಗೂ ಓದಿಸಿದ್ದೆ ನಾನು. ನನ್ನ ನಿಲ್ಲು ಅದೇ, ನಾನು ಈಗಾದರೂ ನಮಗೆ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು, ಅವು ಸುಧಾರಣೆ ಆಗಬೇಕಾಗಿದೆ. ಈ ಧೋರಣೆ ಇಟ್ಕೊಂಡು